ಇರೋದು. ಹಾ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇರೋದು. ಓಕೆ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 65,000 ಸರ್. 65,000. ಹೌದು ಸರ್, ಅಷ್ಟೇ 65,000ಗೆ ಒಮ್ಮೆ ಸಿಗುತ್ತೆ. ಓಮಿನಿ ಬರೀ 65,000. ಹೌದು ಸರ್. ಓಕೆ ಓಕೆ ಸರ್ ಓಕೆ ಬರೀ 2,45,000ಗೆ ಕೊಡೋಣ. 2,45,000ಕ್ಕೆ. ಹೌದು ಸರ್. ಹೋಂಡಾ ಸಿಟಿ. ಹೌದು ಸರ್, 11 ಮಾಡಲ್ದು. ಸೊ 11 ಮಾಡಲ್ ವೆಹಿಕಲ್ ಆಗಿರುತ್ತೆ. 2,45,000 ಹೇಳ್ತಿದ್ದಾರೆ. ಸೊ 2,35,000ಗೆ ಕೊಟ್ಬಿಡೋಣ ಸರ್. 2,35,000 ಆಗುತ್ತಾ? ಹೌದು ಸರ್. ಓಕೆ ಓಕೆ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,40,000 ಸರ್. 4,40,000. ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ 4,30,000ಗೆ ಮಾಡೋಣ. 4,30,000. ಅದರಲ್ಲೂ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ಹೌದು ಸರ್. ವಿಸಿಟ್ ಮಾಡಿ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,30,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2,30,000 ಕೋಟಿಂಗ್ ಮಾಡ್ತಾ ಇದೀನಿ ಸರ್. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 5,15,000ಗೆ ಮಾಡ್ಕೊಡಿ. 5,15,000. ಸರ್ ನೋಡಿ, ಇನ್ನೋವಾ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಓನರ್ ಮಾತ್ರ ಜಾಸ್ತಿ ಆಗಿದ್ರೆ, ಬಟ್ ಕಂಡೀಷನ್ ಮಾತ್ರ ಗುಡ್ ಕಂಡೀಷನ್ ಇದೆ. ತಗೊಂಡೋಗಿ ನೀವೆಲ್ಲ ಚೆಕ್ ಮಾಡಿಸಿ ತಗೋಬಹುದು ನೀವು ವೆಹಿಕಲ್ ಅನ್ಬೋದು. ಇದೇನು ಸರ್ ಇದು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 6,10,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪುರಿ ಮಾರ್ಕೆಟ್ ಗೆ ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ. 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 20,000 ಡಿಸ್ಕೌಂಟ್. ರಂಜಾನ್ ಮತ್ತು ಉಗಾದಿ ಆಫರ್ ಸರ್. ನಿಮ್ಗೆ 14 ಮಾಡಲ್ ಪೂರ್ತಿ ಮಾರ್ಕೆಟ್ ಅಲ್ಲಿ ಯಾರು ನಿಮ್ಗೆ ಈ ಪ್ರೈಸ್ ಗೆ ಕೊಡಲ್ಲ. 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಫೈನಲ್ ಪ್ರೈಸ್? 5,90,000ಗೆ ಮಾಡ್ಕೊಡೋಣ. 5,90,000. ಹೌದು ಸರ್. LTT ಫುಲ್ಲಿ ಟಾಪ್ ಎಂಡ್ ಇರೋ ಏರ್ ಬ್ಯಾಗ್ ಇರೋ ವೆಹಿಕಲ್ ಯಾಕೆ ಬಿಡ್ತೀರಾ ಸರ್? ಏರ್ ಬ್ಯಾಗ್ ವಿತ್ ಟಾಪ್ ಎಂಡ್. ಏರ್ ಬ್ಯಾಗ್ ಇರೋ ವೆಹಿಕಲ್ ಬರೀ 1,75,000ಗೆ ಮಾಡ್ಕೊಡೋಣ. 1,75,000ಗೆ 22 ಮೈಲೇಜ್ ಬರೋ ವೆಹಿಕಲ್, ಏರ್ ಬ್ಯಾಗ್ ಇರೋ ವೆಹಿಕಲ್, ಮ್ಯಾಗ್ ವೀಲ್ ಇರೋ ವೆಹಿಕಲ್ ಯಾಕೆ ಬಿಡ್ತೀರಾ? ಓಕೆ ಓಕೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಹಾಗೇನೆ ಸರ್ ಇದ್ದಾರೆ, ಸರ್ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹ್ಯಾಪಿ ರಂಜಾನ್. ನಾನು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೊಂದ್ಸರಿ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ ಶೋರೂಮ್ ಹೆಸರು ಕರ್ನಾಟಕ ಕಾರ್ ಜೋನ್ ಅಂತ. ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜ್ MK ಅಹಮದ್ ಸೂಪರ್ ಮಾರ್ಕೆಟ್ ಹಿಂಗಡೆನೆ ಇರೋದು. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, MK ಅಹಮದ್ ಸೂಪರ್ ಮಾರ್ಕೆಟ್ ಹಿಂದೆ ಬಂದ್ರೆ ನಿಮ್ಗೆ ಶೋರೂಮ್ ಕಾಣಿಸ್ಬಿಡುತ್ತೆ. ಅಲ್ಲಿ ಮೇಲೆ ರೋಡ್ ಅಲ್ಲಿ ನಿಂತರು ನಿಮ್ಗೆಲ್ಲ ಗಾಡಿಗಳು ಕಾಣಿಸ್ಬಿಡುತ್ತೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಅನ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನ್ ಲೊಕೇಶನ್ ಕೂಡ ಹಾಕಿರ್ತೀನಿ. ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಇರುತ್ತೆ, ಕಾಲ್ ಮಾಡಿದ್ರೆ ಅವ್ರು ಲೊಕೇಶನ್ ಕೂಡ ಕಳಿಸ್ತಾರೆ. ಸರ್ ಇವತ್ತು ಇಷ್ಟೊಂದು ಸ್ಟಾಕ್ ಇದೆ ಸರ್. ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಸರ್ ಇವತ್ತು ಸ್ಟಾಕ್ ನಿಮ್ಗೆ ಆಲ್ಮೋಸ್ಟ್ 60 ವೆಹಿಕಲ್ಸ್ ಇದೆ. 60 ವೆಹಿಕಲ್ಸ್ ಇದೆ. ಹೌದು ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸ್ಟಾರ್ಟಿಂಗ್ ಪ್ರೈಸ್ 90,000 ಇಂದ ಇದೆ. 90,000. ಯಾವ ಸರ್ ವೆಹಿಕಲ್ 90,000 ಅಂದ್ರೆ? ವ್ಯಾಗನರ್ ಸರ್. ವ್ಯಾಗನರ್ ಇದೆ ಸರ್. ಅವಾಗಲೇ ಬಂದಾಗ ಹೇಳ್ತಿದ್ರೆ ತುಂಬಾ. ಆಮೇಲೆ ಓಮಿನಿಗಳು ಎಲ್ಲ 90,000 80,000 ಎಲ್ಲ ಇದೆ. ಹೌದು ಸರ್. ಈಗ ಓಮಿನಿಗಳನ್ನು ಇದೆ. ಫ್ಯಾಮಿಲಿ ಅವರಿಗೆ ಒಳ್ಳೆ ವೆಹಿಕಲ್ಸ್ ಇದೆ. ಫ್ಯಾಮಿಲಿ ವೆಹಿಕಲ್ ಅಂತ 7 ಸೀಟರ್ ವೆಹಿಕಲ್ಸ್, 5 ಸೀಟರ್ ವೆಹಿಕಲ್ಸ್ ಎಲ್ಲಾ ವೆಹಿಕಲ್ಸ್ ಸಿಗ್ಬಿಡುತ್ತೆ ನಿಮಗೆ. ಎಲ್ಲ ತರ ಸಿಗುತ್ತೆ. ಮಾಡೆಲ್ ವೆಹಿಕಲ್ಸ್ ಸಿಗುತ್ತೆ. ಓಕೆ, ನಿಮಗೆ ಚಿಕ್ಕ ಗಾಡಿ ಸಿಟಿ ಸೆಗ್ಮೆಂಟ್ ನೋಡ್ತಾರೆ ಅದು ಕೂಡ ಸಿಗುತ್ತೆ. ಹಾಗೆ ಓಮಿನಿಗಳು 70-80,000 ಕೂಡ ಇದೆ ಅಂತಂದ್ರೆ ಸರ್ ಬಂದಾಗ. ಸೊ ಒಳ್ಳೊಳ್ಳೆ ವೆಹಿಕಲ್ಸ್ ಎಲ್ಲ ತರಿಸಿದ್ದಾರೆ ಅನ್ಬೋದು ಈ ಸರಿ. ಸರ್ ಲೋನ್ ಬಗ್ಗೆ ಸರ್? ಸರ್ ಲೋನ್ ಬಗ್ಗೆ ಮಾತಾಡಕ್ ಹೋಗಿದ್ರೆ 2012 ಮಾಡಲ್ ಮೇಲೆ ವೆಹಿಕಲ್ಸ್ ತಗೊಂಡ್ರೆ ಖಂಡಿತ 70 to 80% ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು. ಸ್ವಂತ ಮನೆ 2012 ಮೇಲೆ 12 ಮಾಡಲ್ ಮೇಲೆ ಲೋನ್ ಆಗುತ್ತಾ ನಿಮ್ಗೆ? ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಆಗುತ್ತಂತೆ. ಸೊ ಆಮೇಲೆ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತೀನಿ ಅಂತ ಸರ್ ಹೇಳ್ತಿದ್ರು. ಆಫರ್ ಅಂದ್ರೆ ಏನ್ ಸರ್ ಆಫರ್? ಆಫರ್ ಬಿಡಿ ಸರ್, ನಮ್ಮ ಹತ್ರ ಎಲ್ಲಾ ಟೀಮ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲೇನೆ ಕೊಡ್ತೀನಿ. ಸೊ ಅಂದ್ರೆ ಆಫರ್ ಅಂದ್ರೆ ಸೊ ಒಂದು ಒಳ್ಳೆ ಬೆಲೆಯಲ್ಲಿ ನಾನು ಪ್ರೈಸಿಂಗ್ ಅಲ್ಲಿ ಗಾಡಿಗಳು ಕೊಡ್ತೀನಿ ಅಂತ ಹೇಳ್ತಾರೆ. ಅದೇನೇ ಆಫರ್ ಅಂತ. ಎನಿ ಟೈಮ್ ನೀವು ಯಾವ ಹಬ್ಬಕ್ಕೋಸ್ಕರ ಆಫರ್ ಅಂತ ಏನಿಲ್ಲ. ಸೊ ಎನಿ ಟೈಮ್ ಆಫರ್ ಅನ್ನೋ ತರ ಅವ್ರು ಹೇಳ್ತಿದ್ದಾರೆ. ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇದು ಟಾಟಾ ಅಲ್ಟ್ರಾಸ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು. ಟಾಟಾ ಅಂದ್ರೆ ಬಿಲ್ ಕ್ವಾಲಿಟಿ ಎಲ್ಲರಿಗೆ ಗೊತ್ತು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಟಾಟಾ ಅಲ್ಟ್ರಾಸ್ XZ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ವೆಹಿಕಲ್. 5 ಸ್ಟಾರ್ ರೇಟಿಂಗ್ ಅಲ್ಲಿ ಕೊಡ್ತೀನಿ ಸರ್. ಹೌದು, ಫುಲ್ಲಿ ಟಾಪ್ ಎಂಡ್. 2022 ಮಾಡಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಬೀಗ ಎಲ್ಲ ಇದೆ. ಬ್ಯಾಕ್ ವೈಫರ್, ಡೀಪ್ ಪವರ್ ಎಲ್ಲ ಬರೋಂತ ವೆಹಿಕಲ್ ನೋಡ್ತಾ ಇರಬಹುದು. ಒಳಿತಾ ಇದೆ, ಬಡ ಅಂತ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಶೋರೂಮ್ ಟೇಸ್ಟ್ ವೆಹಿಕಲ್ ಅನ್ಬೋದು ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 7,70,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಆಗುತ್ತಲ್ಲ ಸರ್? ಹೌದು ಸರ್. ಇನೋವಾ ಸರ್ 7 ಸೀಟರ್ ಇರೋ ವೆಹಿಕಲ್ ಸರ್. 2010 ಮಾಡಲ್ 4th ಓನರ್ಶಿಪ್ ಇದೆ. ಟೈಪ್ 3 ಇಂದ ಟೈಪ್ 4 ಕನ್ವರ್ಟ್ ಆಗಿದೆ. ಯಾಕೆ ಬಿಡ್ತೀರಾ? ನಮ್ ಕರ್ನಾಟಕ ಕಾರ್ ಜೋನ್ ಗೆ ಬನ್ನಿ ಸರ್. ಬಂದೇ ಬರ್ತಾರೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ರೆ ಸರ್. ಡೀಟೇಲ್ಸ್ ಸರ್ 2010 ಮಾಡಲ್ ಚಾನ್ಸೆಟ್ ಅಲ್ಲಿ ಕೊಡ್ತೀನಿ. 4 ಓನರ್ ಆಗಿದೆ. ಬರೀ 5,25,000ಗೆ ಮಾಡ್ಕೊಡೋಣ. 4 ಓನರ್ ಆಗಿದೆ. 5,20,000. 25,000ಗೆ ಮಾಡ್ಕೊಡೋಣ. ಸರ್ ಇನ್ನೊಂದು ಪ್ರೈಸ್ ಸರ್ 5,15,000ಗೆ ಮಾಡ್ಕೊಡೋಣ. 5,15,000. ಸರ್ ನೋಡಿ, ಇನೋವಾ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಓನರ್ ಮಾತ್ರ ಜಾಸ್ತಿ ಆಗಿದ್ರೆ, ಬಟ್ ಕಂಡೀಷನ್ ಮಾತ್ರ ಗುಡ್ ಕಂಡೀಷನ್ ಇದೆ.
ತಗೊಂಡೋಗಿ ನೀವೆಲ್ಲ ಚೆಕ್ ಮಾಡಿಸಿ ತಗೋಬಹುದು ನೀವು ವೆಹಿಕಲ್ ಅನ್ಬೋದು 5,15,000 ಹೌದು ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಶಿಫ್ಟ್. Okay. ಅವಾಗ ಹೇಳಿದೆ ನಿಮ್ಗೆ 4 ಶಿಫ್ಟ್ ಇದೆ ಅಂತ. ಹೌದು ಇದು 2008 ಮಾಡಲ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋ, ಹಾ ಹಾ JBL ಒರಿಜಿನಲ್ ಸ್ಪೀಕರ್ಸ್ ಇದೆ, ವ್ಯಾಕ್ಸ್ ಸ್ಪೈಲರ್ ಇದೆ. ಓಕೆ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ 20+ ಮೈಲೇಜ್. ಹೌದು ಸರ್. ಓಕೆ ಸರ್ ಇದ್ರ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ 2,35,000ಗೆ ಮಾಡ್ಕೊಡೋಣ. 2,35,000ಕ್ಕೆ. ಹೌದು ಸರ್. ಓಕೆ ಸರ್ ಹಾಗೆ ಇನ್ನೊಂದು ಸರ್ ಡೀಟೇಲ್ಸ್. ಸರ್ ಇದು ಜಸ್ಟ್ ಈಗ ಬಂದಿರೋದು ಓಕೆ XUV 500 W8 7 ಸೀಟರ್ ವೆಹಿಕಲ್. ಜಸ್ಟ್ ಇವಾಗ್ಲೂ ಬಂತಲ್ಲ ಸರ್? ಜಸ್ಟ್ ಇವಾಗ ಬಂದಿರೋದು. 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಎಲಿಮೆಂಟ್ ಕ್ಲಾಸ್ ಆಗಿರೋ ವೆಹಿಕಲ್. ಸರ್ ಫೀಚರ್ಸ್ ಅನಿಟಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಹೊಸ ಸೀಟ್ ಕವರ್ಸ್, ಎಂಟೈರ್ ಬ್ಯಾಗ್, ABS, ಫಾಗರ್, ಬ್ಯಾಕ್ ವೈಫರ್, ಫುಲ್ಲಿ ಲೋಡೆಡ್ ಇರೋ ವೆಹಿಕಲ್ ಸರ್. ಸೊ ಎಲ್ಲಾ ತರ ಕಂಪ್ಲೀಟ್ ಲೋಡೆಡ್ ಇರುವಂತ ವೆಹಿಕಲ್. ಮೇಲೆ ಫಾಗ್ ಲೈಟ್ ಕೂಡ ಆಫ್ಟರ್ ಮಾರ್ಕೆಟ್ ಫಾಗ್ ಲೈಟ್ ಹಾಕಿದ್ದಾರೆ, ಮುಂದೆ ಬಂಪರ್ ಹಾಕಿದ್ದಾರೆ. ಓಕೆ ಓಕೆ ಹಿಂದೆ ಸೀಟ್ ಅಲ್ಲಿ ಟಿವಿ ಕೂಡ ಇದೆ ಅಂತ ಹೇಳ್ತಿದ್ರೆ. ಸೊ ತೋರಿಸ್ಬಿಟ್ಟು ನೋಡಿ ಎರಡು. ಸೊ ಹಿಂದೆ ಸೀಟ್ ಅಲ್ಲಿ ಟಿವಿ ಕೂಡ ಹಾಕ್ಸಿದ್ದಾರೆ. ಹಿಂದೆ AC ವೆಂಟ್ ಕೂಡ ಇದೆ. ಎಲ್ಲಾ ತರ ಫೀಚರ್ಸ್, ಎಲ್ಲಾ ತರ ಫುಲ್ಲಿ ಲೋಡೆಡ್ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್ ಏನು ಸರ್ ಇದು? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 6,10,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪುರಿ ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ. 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 20,000 ಡಿಸ್ಕೌಂಟ್. ರಂಜಾನ್ ಮತ್ತು ಉಗಾದಿ ಆಫರ್ ಸರ್. ನಿಮ್ಗೆ 14 ಮಾಡಲ್ ಪೂರ್ತಿ ಮಾರ್ಕೆಟ್ ಅಲ್ಲಿ ಯಾರು ನಿಮ್ಗೆ ಈ ಪ್ರೈಸ್ ಗೆ ಕೊಡಲ್ಲ. 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸರ್ ಎಷ್ಟು ಫೈನಲ್ ಪ್ರೈಸ್? 5,90,000ಗೆ ಮಾಡ್ಕೊಡೋಣ. 5,90,000. ಹೌದು ಸರ್. ಸರ್ ನೆಕ್ಸ್ಟ್ ನೆಕ್ಸ್ಟ್ ಇರೋದು ರೆನಾಲ್ಟ್ ಕ್ಯಾಪ್ಚರ್ 110 PS. ಗಾಡಿ ಓಡಿಸಿದ್ರೆ ಗಂಧರ ಫೀಲ್ ಬರ್ಬೇಕು. ಓಕೆ ಓಕೆ ಹಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋ, 4 ಏರ್ ಬ್ಯಾಗ್, ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, ಫೋಲ್ಡರ್ ಮಿರರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಓಕೆ ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರುತ್ತೆ ಇದು. 2018 ಮಾಡಲ್ ಸೆಕೆಂಡ್ ಓನರ್, ರೇರ್ ಸಿಗೋದು ವೆಹಿಕಲ್ ಸರ್. ಮೈಲೇಜ್ 20+ ಮೈಲೇಜ್ ಬರುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,95,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್ ಹಾಗೆ ಬ್ರಿಜಾ. ಹಾಗೆ ಇರೋದು ಬ್ರಿಜಾ ZDI ಡೀಸೆಲ್ ವೇರಿಯಂಟ್ 2018 ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್ ಆಗಿರೋ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. AC, ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲಾ ಬರುತ್ತೆ ಸರ್. ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ಹೌದು ಸರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 8,30,000 ಕೋಟಿಂಗ್ ಮಾಡ್ತಾ ಇದ್ರೆ ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್ ಹಾಗೆ ಎರ್ಟಿಗಾ ಸರ್. ನೆಕ್ಸ್ಟ್ ಇರೋದು ಎರ್ಟಿಗಾ 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದನ್ನು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಅಂದ್ರೆ ತುಂಬಾ ಡಿಮಾಂಡ್ ಇರೋ ವೆಹಿಕಲ್ ಸರ್. ಇದು ಫೀಚರ್ಸ್ ಅಂದ್ಬಿಟ್ಟು AC, ಪವರ್ ಶೇರಿಂಗ್, 4 ಪವರ್ ವಿಂಡೋ, ನಿಮ್ಗೆ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲಾ ಇದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,80,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 4,75,000ಗೆ ಮಾಡ್ಕೊಡೋಣ. ಓಕೆ ಸರ್ ಹಾಗೆ ನೆಕ್ಸ್ಟ್ ಅವಾಗಲೇ ಒಂದು ಬ್ಲಾಕ್ ಕಲರ್ ನೋಡಿದೆ C500. ಇಲ್ಲೊಂದಿದಲ್ಲ ಸರ್? ಇನ್ನೊಂದಿರೋದು ಮಿಲಿಟರಿ ಕಲರ್. ಹೌದು ಸರ್, 2012 ಮಾಡಲ್. ಇದು ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದನ್ನು XUV 500 W8 ಫುಲ್ಲಿ ಟಾಪ್ ಎಂಡ್ ಇರೋ ವೆಹಿಕಲ್. ಓಕೆ ಓಕೆ ಸರ್ ಟಾಪ್ ಎಂಡ್ ಅಲ್ಲ ಇದು? ಹೌದು ಸರ್, ಇದನ್ನು ಟಾಪ್ ಎಂಡ್. ಓಕೆ ಸರ್ ಇದರ ಪ್ರೈಸ್? ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ಇದು 5,15,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸೊ ಲೋನ್ ಕೂಡ ಆಗುತ್ತೆ. ಹೌದು ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ i10. ಹೌದು ಸರ್, ನೆಕ್ಸ್ಟ್ ಇರೋದು i10. ಚಾನ್ಸ್ ರೇಟ್ ಅಲ್ಲಿ ಕೊಡ್ತೀನಿ. ಫ್ರೆಶ್ ಡಾಕ್ಯುಮೆಂಟ್ ಇರೋ ವೆಹಿಕಲ್ ಸರ್. 2010 ಮಾಡಲ್ ಆಗಿದೆ, ಥರ್ಡ್ ಓನರ್ ಆಗಿದೆ. ಇದನ್ನು i10 ಮ್ಯಾಗ್ನಾ. ಪ್ರೈಸಿಂಗ್ ಬಂದ್ಬಿಟ್ಟು 2,15,000ಗೆ ಮಾಡ್ಕೊಡೋಣ. 2,15,000. ಹೌದು ಸರ್, ಶೋರೂಮ್ ವಿಸಿಟ್ ಮಾಡಿ 2,00,000ಗೆ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಸರ್ ಹಾಗೆ ನೆಕ್ಸ್ಟ್ ಇರೋದು ಸನ್ರೂಫ್ ಇರೋ ವೆಹಿಕಲ್ ಟಾಟಾ ಇಂಡಿಗಾ ವಿಸ್ಟಾ ಸರ್. 2013 ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 15 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇದೆ 1 ಲಕ್ಷ ಖರ್ಚು ಮಾಡಿರೋ ವೆಹಿಕಲ್ ಯಾಕೆ ಬಿಡ್ತೀರಾ ಸರ್? ಗಾಡಿ ತುಂಬಾ ಮೇಂಟೈನ್ ಆಗಿರೋ ಕ್ಲಾಸ್ ಆಗಿರೋ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಆಗಿರೋ ವೆಹಿಕಲ್. ಓಕೆ ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,60,000 ಕೋಟಿಂಗ್ ಮಾಡ್ತಾ ಇದ್ರಿ. ಶೋರೂಮ್ ವಿಸಿಟ್ ಮಾಡಿ 2,50,000ಗೆ ಮಾಡ್ಕೊಡೋಣ. 2,50,000ಕ್ಕೆ. ಹೌದು ಸರ್. ಸರ್ ಬೀಟು ಸರ್ ನೆಕ್ಸ್ಟ್ ಇರೋದು ಚವರ್ ಲೈಟ್ ಬಿಟ್. ಪೆಟ್ರೋಲ್ ಬೇಕಾರಿಗೆ ಪೆಟ್ರೋಲ್ ಆಪ್ಷನ್ ಇದೆ, ಡೀಸೆಲ್ ಬೇಕಾರಿಗೆ ಡೀಸೆಲ್ ಆಪ್ಷನ್ ಇದೆ. ಸರ್ ಡೀಸೆಲ್ ಹೇಳ್ಬಿಡಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್, LTT ಫುಲ್ಲಿ ಟಾಪ್ ಎಂಡ್ ಇರೋ ಏರ್ ಬ್ಯಾಗ್ ಇರೋ ವೆಹಿಕಲ್ ಯಾಕೆ ಬಿಡ್ತೀರಾ ಸರ್? ಏರ್ ಬ್ಯಾಗ್ ವಿತ್ ಟಾಪ್ ಎಂಡ್. ಏರ್ ಬ್ಯಾಗ್ ಇರೋ ವೆಹಿಕಲ್ ಬರೀ 1,75,000ಗೆ ಮಾಡ್ಕೊಡೋಣ. 1,75,000ಗೆ 22 ಮೈಲೇಜ್ ಬರೋ ವೆಹಿಕಲ್, ಏರ್ ಬ್ಯಾಗ್ ಇರೋ ವೆಹಿಕಲ್, ಮ್ಯಾಗ್ವಿಲ್ ಇರೋ ವೆಹಿಕಲ್ ಯಾಕೆ ಬಿಡ್ತೀರಾ? ಓಕೆ ಓಕೆ ಹಾಗೇನೆ ಇನ್ನೊಂದು ಮಾಡಿಫೈ ಕೂಡ ಇದೆ ನೋಡಿ ಬೀಟು. ಇನ್ನೊಂದು ಮಾಡಿಫೈ ಇರೋ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಫುಲ್ಲಿ ಮಾಡಿಫೈ ಆಗಿರೋ ವೆಹಿಕಲ್. 25,000 ಖರ್ಚು ಮಾಡಿ ಯಾರು ಶೋಕಿ ಹುಡುಗರು ಸ್ಪೈಲರ್ ಹಾಕಿದ್ದಾರೆ, ಬಟನ್ ಎಕ್ಸಾಸ್ಟ್ ಹಾಕಿದ್ದಾರೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್. ಸೊ ಇದರಲ್ಲಿ ಎಕ್ಸಾಕ್ಟ್ ಯಾವ ತರ ಎಕ್ಸಾಸ್ಟ್ ಯಾವ ತರ ಇದೆ ಅಂದ್ರೆ ನಿಮ್ ಸೈಲೆನ್ಸರ್
ಬೇಕಂದ್ರೆ ನಿಮಗೆ ಲೌಡ್ ಕೂಡ ಮಾಡ್ಬೋದು, ಅಂದ್ರೆ ಜಾಸ್ತಿ ಸೌಂಡ್ ಬರೋ ಮಾಡ್ಕೋಬಹುದು ಬಟನ್ ರಿಮೋಟ್ ಕಂಟ್ರೋಲ್ ಅಲ್ಲಿ. ಇಲ್ಲ ನಾರ್ಮಲ್ ನೀವು ಸ್ಟಾಕ್ ಕೂಡ ಮಾಡ್ಕೋಬಹುದು, ಆ ತರ ಚೇಂಜ್ ಕೂಡ ಮಾಡ್ಕೋಬಹುದು. ಅದ್ರಲ್ಲಿ ಆ ತರ ಎಕ್ಸಾಸ್ಟ್ ಕೂಡ ಇದರಲ್ಲಿ ಇದೆ. ಸೊ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು ನಿಮ್ಗೆ 1,60,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ಇನ್ನೊಂದು ಶಿಫ್ಟ್ ಸರ್ ಇದು ಸರ್ ನೆಕ್ಸ್ಟ್ ಇರೋದು ಶಿಫ್ಟ್ 2008 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದನ್ನು ಡೀಸೆಲ್ ವೇರಿಯಂಟ್ ಟಿಡಿ ವರ್ಷನ್ ಬರೀ 2,40,000 ಮಾಡ್ಕೊಡೋಣ. 2,40,000 ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಮಾರುತಿ ಸುಜುಕಿ 800 ಮಂಗಳೂರು ಅವ್ರಿಗೆ ನೋಡೋರ್ಗೆ ಸಕಲೇಶ್ವರ ನೋಡೋರ್ಗೆ ಮಂಗಳೂರು ಪಾಸಿಂಗ್ ಇರೋ ವೆಹಿಕಲ್ 2009 ಮಾಡಲ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಬರೀ 1,30,000 ಮಾಡ್ಕೊಡೋಣ. 1,30,000ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿದ್ದೀರಾ ಸರ್. ಸರ್ ತಗೊಂಡೋಗಿ ಓಡಿಸೋದಷ್ಟೇ, ಏನು ಪ್ರಾಬ್ಲಮ್ ಇಲ್ವಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಬರೀ ಪೆಟ್ರೋಲ್ ಹಾಕಿ ಓಡಿಸ್ತಾ ಇರ್ಬೋದು. 1,30,000 ಮಾಡ್ಕೊಡೋಣ. ಸರ್ ಸ್ಯಾಂಟ್ರೋ 2007 ಮಾಡಲ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇರೋ ವೆಹಿಕಲ್ ಬರೀ 1,40,000 ಮಾಡ್ಕೊಡೋಣ. 1,40,000 ಹೌದು ಸರ್. ಓಕೆ ಸರ್, ಹಾಗೆ ಶಿಫ್ಟ್ ಇದೆ ಸರ್. ನೆಕ್ಸ್ಟ್ ಇರೋದು ಶಿಫ್ಟ್ 2014 ಮಾಡಲ್. ಇದನ್ನು ಸೆಕೆಂಡ್ ಓನರ್ VDI ವರ್ಷನ್ ಡೀಸೆಲ್ ವೇರಿಯಂಟ್. ಇದು ಪ್ರೈಸ್ ಕೋಟಿಂಗ್ ಮಾಡ್ತಾ ಇರೋದು 4,75,000 ಕೋಟಿಂಗ್ ಮಾಡ್ತಾ ಇರೋದು. ಇದರಲ್ಲಿ 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 20,000 ಡಿಸ್ಕೌಂಟ್. ಎಷ್ಟು ಪ್ರೈಸ್ ಹಾಗಾದ್ರೆ? 4,55,000 ಮಾಡ್ಕೊಡೋಣ. 4,55,000. ಹೌದು ಸರ್. ಓಮ್ನಿ ಸರ್ MPF ಇಂಜಿನ್ ಬರುತ್ತೆ. ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್. ಬಜಾರಿಗೆ ಚಾಲೆಂಜ್ ಪ್ರೈಸ್. ಹೌದು ಸರ್. ಸರ್ ಫಸ್ಟ್ ಮಾಡಲ್ ಡೀಟೇಲ್ಸ್, ಆಮೇಲೆ ಪ್ರೈಸ್. 2002 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ಶಿಪ್ ಆಗಿರುತ್ತೆ ಸರ್. ಸಿಂಗಲ್ ಓನರ್ಶಿಪ್. ಒರಿಜಿನಲ್ ಗಾಡಿ ಇರೋದು. ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇರೋದು. ಓಕೆ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 65,000 ಸರ್. 65,000. ಹೌದು ಸರ್, ಅಷ್ಟೇ 65,000ಗೆ ಓಮ್ನಿ ಸಿಗುತ್ತೆ. ಓಮಿನಿ ಬರೀ 65,000. ಹೌದು ಸರ್. ಓಕೆ ನೋಡಿ 65,000ಗೂ ಓಮಿನಿ ಇದೆ. 2002 ಮಾಡಲ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ಕೂಡ ಇದೆ, ಅಂದ್ರೆ ಒಬ್ಬರೇ ಯೂಸ್ ಮಾಡಿದ್ದಾರೆ ವೆಹಿಕಲ್ ನ. ಆಲ್ಮೋಸ್ಟ್ ಚೆನ್ನಾಗಿದೆ ಇದೆ ವೆಹಿಕಲ್. ಅಷ್ಟೊಂದು ಏನು ಇದಿಲ್ಲ ನಿಮ್ಗೆ. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಸಣ್ಣ ಪುಟ್ಟ ಬಿಟ್ರೆ ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ. 60,000 ಸರ್. ಹೌದು ಸರ್. 65,000 ಸರ್. 65,000. ಅದರಲ್ಲೂ ಕಡಿಮೆ ಆಗಬಹುದು. ಮುಂದೆ ಬನ್ನಿ ಯಾರನ್ನ ಫೈನಲ್ ಪ್ರೈಸ್ ಸರ್ 65,000. 65,000 ಓಕೆ ಸರ್ ಹೇಳಿ. ಸರ್ ನೆಕ್ಸ್ಟ್ ಇರೋದು ಮಾರುತಿ ವ್ಯಾಗನರ್. ಮ್ಯಾಗ್ವಿಲ್ ಸೆಲ್ ಮಾಡಿದ್ರೆ 30,000 ಸಿಗ್ಬಿಡುತ್ತೆ ನಿಮ್ಗೆ. 2000 ಮಾಡಲ್ ಆಗಿರುತ್ತೆ. 4th ಓನರ್ಶಿಪ್ ಆಗಿರುತ್ತೆ. 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ. ಗಾಡಿ ಫೀಚರ್ಸ್ ಅನ್ಬಿಟ್ಟು AC ಪವರ್ ಶೇರಿಂಗ್ ಬರುತ್ತೆ. ಓಕೆ ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಅನ್ಬಿಟ್ಟು 90,000 ಫೈನಲ್ ಪ್ರೈಸ್. 90,000 ಇದನ್ನು ಫೈನಲ್ ಅಣ್ಣ ಸರ್? ಇದು ಫೈನಲ್ ಪ್ರೈಸ್ ಇದು. ಓಕೆ ಸರ್ ಹಾಗೆ ನೆಕ್ಸ್ಟ್? ಸರ್ ಹಾಗೆ ನೆಕ್ಸ್ಟ್ ಇರೋದು ನಿಮ್ಗೆ ಹುಂಡೈ ಅಸೈಂಟ್. 60,000 CNG ಫಿಟ್ಟಿಂಗ್ ಇದೆ ಸರ್. 30 ಮೈಲೇಜ್ ಬರೋ ವೆಹಿಕಲ್ ಯಾಕೆ ಬಿಡ್ತೀರಾ ಸರ್? ನಮ್ ಕರ್ನಾಟಕ ಕಾರ್ ಝೋನ್ಗೆ ಬನ್ನಿ. 2011 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಮೇಂಟೈನ್ ಕ್ಲಾಸ್ ಆಗಿರೋದು ಸರ್. CNG ಫಿಟ್ಟಿಂಗ್. ಹೌದು ಸರ್. ಓಕೆ ಸರ್ ಪ್ರೈಸ್ ಇರೋದು? ಸರ್ ಪ್ರೈಸಿಂಗ್ ಅನ್ಬಿಟ್ಟು 2,25,000 ಸರ್. 2,25,000. ಹೌದು ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್? ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಹುಂಡೈ i10 ಮ್ಯಾಗ್ನಾ 2008 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಮೇಂಟೈನ್ ಆಗಿದೆ. 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್. ಇದನ್ನು ಗಾಡಿ ತುಂಬಾ ಮೇಂಟೈನ್ ಆಗಿದೆ ಸರ್. ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ ಸರ್ ಇದ್ರ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,80,000 ಸರ್. 1,80,000. ಹೌದು ಸರ್. ಓಕೆ ಇದರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ ಸಿಟಿನಾ ಸರ್? ಸರ್ ನೆಕ್ಸ್ಟ್ ಇರೋದು ಸಿಟಿ. ಪೂರ್ತಿ ಮಾರ್ಕೆಟ್ ಗೆ ಚಾಲೆಂಜಿಂಗ್ ಪ್ರೈಸ್. 11 ಮಾಡಲ್ ಯಾರು ನಿಮ್ಗೆ ಈ ಪ್ರೈಸ್ ಗೆ ಕೊಡಲ್ಲ. ಡೀಲರ್ ತಗೊಂಡೋಗಿ ಬಿಡುತ್ತೆ ಸರ್ ಆ ಬಜೆಟ್. ಡೀಲರ್ ಪ್ರೈಸ್ ಅಲ್ಲಿ? ಹೌದು ಸರ್. ಫಸ್ಟ್ ಡೀಟೇಲ್ಸ್ ಆಮೇಲೆ ಪ್ರೈಸ್ ಗೆ ಬರೋಣ. 2011 ಮಾಡಲ್ ಥರ್ಡ್ ಓನರ್. ಗಾಡಿ ತುಂಬಾ ಮೇಂಟೈನ್ ಆಗಿದೆ. ಕ್ಲಾಸ್ ಆಗಿರೋ ವೆಹಿಕಲ್ಸ್. ಓಕೆ ಬರೀ 2,45,000 ಕೊಡೋಣ. 2,45,000ಕ್ಕೆ? ಹೌದು ಸರ್. ಹೋಂಡಾ ಸಿಟಿ. ಹೌದು ಸರ್. 11 ಮಾಡಲ್ದು. ಸೊ 11 ಮಾಡಲ್ ವೆಹಿಕಲ್ ಆಗಿರುತ್ತೆ. 2,45,000 ಹೇಳ್ತಿದ್ದಾರೆ. ಸೊ 2,35,000 ಕೊಟ್ಬಿಡೋಣ. 2,35,000 ಆಗುತ್ತಾ? ಹೌದು ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್? ಸರ್ ನೆಕ್ಸ್ಟ್ ಇರೋದು ಸಿವಿಕ್. ಬಹಳ ಡಿಮಾಂಡ್ ಇರೋ ವೆಹಿಕಲ್ ಸರ್. ಕಾಲೇಜ್ ಹುಡುಗರು ಶೋಕೇರ್ ಮಾಡೋಕೆ ತುಂಬಾ ಡಿಮಾಂಡ್ ಇರುತ್ತೆ. 2006 ಮಾಡಲ್. ಸೆಕೆಂಡ್ ಓನರ್. ಫುಲ್ಲಿ ಟಾಪ್ ಎಂಡ್ ಇರೋ ವೆಹಿಕಲ್ಸ್. ಗಾಡಿ ತುಂಬಾ ಮೇಂಟೈನ್ ಆಗಿದೆ ಸರ್. ಕ್ಲಾಸ್ ಆಗಿರೋ ವೆಹಿಕಲ್. ಸಿವಿಕ್ ನೋಡಿ, ತುಂಬಾ ಜನ ಸಿವಿಕ್ ಅಂತ ಕೇಳ್ತಿರಲ್ಲ. ಸಿವಿಕ್ ಇದೆ ನೋಡಿ. ಸೊ ಮಾಡಿಫೈ ಅಂದ್ರೆ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ. ಸೊ ಮಾಡಿಫೈ ನಿಮ್ಗೆ ಬೇಕಂದ್ರೆ ಮಾಡಿಸ್ಕೊಬಹುದು ಎಲ್ಲ ತರನು. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 2,40,000 ಸರ್. 2,40,000ಕ್ಕೆ? ಹೌದು ಸರ್. 2,40,000 ಮಾಡೋಣ. ನೋಡಿ ಸಿವಿಕ್ 2,40,000 ಮಾಡಿಫೈ ಕೂಡ ಮಾಡಿಸ್ಕೊಂಡು ತಗೊಂಡೋಗಿ ನೀವು. ಇದು ಒಂಥರ ಸ್ಟಾಕ್ ಕಂಡೀಷನ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಒಂದು ಹಾಕ್ಸಿದ್ದಾರೆ. ಸೊ ಮಿಗಿರೋದೆಲ್ಲ ನೀವು ಏನಾರ ಮಾಡಿಫೈ ಕೂಡ ಮಾಡಿಸ್ಕೋಬಹುದು ಅನ್ಬೋದು. ಸರ್ ಹೇಳಿ. ಸರ್ ಬೆಲೆನೋ ಸರ್ ಬರೀ 17,000 ಓಡಿರೋ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. 2021 ಮಾಡಲ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಟಾಪ್ ಎಂಡ್ ಬಟನ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಏರ್ ಬ್ಯಾಗ್, ABS. ಹಿಂಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಓಕೆ ಸರ್ ಪ್ರೈಸ್ ಇರೋದು?
ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 6,60,000 ಕೋಟಿಂಗ್ ಮಾಡ್ತಾ ಇರೋದು ರಂಜಾನ್ ಆಫರ್ ಸರ್. 6,500 ಕೊಡೋಣ 21 ಮಾಡಲ್ ಬೆಲೆ. 6,500ಗೆ ರಂಜಾನ್ ಆಫರ್ ಅಂತ. ಹೌದು ಸರ್. ಓಕೆ ನೋಡಿ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. 6,500 ರಂಜಾನ್ ಆಫರ್ ಅಂತ ಹೇಳ್ತಿದ್ದಾರೆ. ಆಫರ್ ಜೊತೆಗೆ ನೀವು ಬಂದು ಕುತ್ಕೊಂಡು ಮಾತಾಡಿ. ಯಾವಾಗಲೇ ಹೇಳಿದ್ರು ಆಫರ್ ಅಲ್ಲ, ಆಫರ್ ಅಂದ್ರೆ ನಮ್ಮ ಪ್ರೈಸೇ ಅಂತ. ಸೊ ಬಂದ್ಬಿಟ್ಟು ಕುತ್ಕೊಂಡು ಮಾತ್ರ ಇನ್ನೂ ಕಡಿಮೆ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ವರ್ಣ. ಇದನ್ನು ಡಿಮಾಂಡೆಡ್ ಇರೋ ವೆಹಿಕಲ್ ಸರ್. ಇದು ಟಾಪ್ ಅಂಡ್ ವರ್ಣ ಫ್ಲೀಡಿಕ್ ಎಸ್ಎಕ್ಸ್ ಸರ್. ಓಕೆ ಓಕೆ, ಅಂದ್ರೆ ಫುಲ್ 2012 ಮಾಡಲ್ ಆಗಿದೆ, ಸಿಂಗಲ್ ಓನರ್ ಸರ್. 89,000 ನೋಡಿದೆ, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ಎಲ್ಲಾ ತರ ಫೀಚರ್ಸ್ ಹೌದು ಸರ್. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ಸ್, ನಿಮ್ಗೆ ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಸರ್. ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,40,000 ಸರ್. 4,40,000. ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ 4,30,000 ಮಾಡೋಣ. 4,30,000 ಅದರಲ್ಲೂ ಕಡಿಮೆ ಆಗುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ ಹೇಳಿ ಸರ್. ನೆಕ್ಸ್ಟ್ ಇರೋದು ಆಲ್ಟೋ K10. ಮೈಲೇಜ್ ಕಲಿಯೋರಿಗೆ, ಪಾರ್ಕಿಂಗ್ ಸ್ಪೇಸ್ ಗೆ ಒಳ್ಳೆ ವೆಹಿಕಲ್ ಸರ್ ಇದು. ಚಿಕ್ಕ ವೆಹಿಕಲ್. ಹೌದು ಸರ್. 2010 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಆಗಿರುತ್ತೆ. ಹೌದು ಸರ್. ಫ್ಯಾನ್ಸಿ ಕಲರ್ ಸರ್. ಓಕೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ ಫೀಚರ್ಸ್ ಅಂದ್ಬಿಟ್ಟು ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಅಂದ್ಬಿಟ್ಟು ಇದು ಕೋಟಿಂಗ್ ಮಾಡ್ತಾ ಇರೋದು 2,15,000. ಶೋರೂಮ್ಗೆ ವಿಸಿಟ್ ಮಾಡಿ 2,05,000 ಮಾಡ್ಕೊಳ್ಳೋಣ. 2,05,000. ಹೌದು ಸರ್. ಓಕೆ ಓಕೆ, ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ಶಿಫ್ಟ್. ಬಾಳ ಡಿಮಾಂಡೆಡ್ ಇರೋ ವೆಹಿಕಲ್. 4 ಶಿಫ್ಟ್ ಇದೆ ಈಗ. ನಿಮ್ಗೆ ನಿಮ್ ಚೈಸ್, ನಿಮ್ಗೆ ಯಾವ ಕಲರ್ ಬೇಕಂತ ಎಲ್ಲ ಕಲರ್ ಇದೆ. ಹೌದು ಸರ್. 2014 ಮಾಡಲ್, ಸೆಕೆಂಡ್ ಓನರ್, ವಿಡಿಯೋ ವರ್ಷನ್, ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಕ್ಲಾಸ್ ಆಗಿರೋ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಅಂದ್ಬಿಟ್ಟು ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋ, ಹಿಂದೆ ಸ್ಪೈಲರ್, ನಿಮ್ಗೆ ಟಚ್ ಸ್ಕ್ರೀನ್, ಡೈಮಂಡ್ ಕಟ್ ಸಿಸ್ಟಮ್ ಕೂಡ ಇದೆ. ಟಚ್ ಸ್ಕ್ರೀನ್ ಇದರಲ್ಲಿ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಅಂದ್ಬಿಟ್ಟು 4,75,000. 4,75,000ಕ್ಕೆ ಶೋರೂಮ್ಗೆ ವಿಸಿಟ್ ಮಾಡಿ ಇನ್ನ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಕಡಿಮೆ ಆಗುತ್ತೆ ಸರ್ ಇದರಲ್ಲಿ. ಹೌದು ಸರ್. ಓಕೆ ಸರ್ ನೆಕ್ಸ್ಟ್ ಇರೋದು ರೆನಾಲ್ಡ್ ಕ್ವಿಡ್. ಓಕೆ. ಹೌದು ಸರ್. 2017 ಮಾಡಲ್, ಸಿಂಗಲ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಕ್ಲಾಸ್ ಆಗಿರೋ ವೆಹಿಕಲ್, ಕ್ಲಾಸ್ ಕಂಡೀಷನ್ ಅಲ್ಲಿ ಇರೋ ವೆಹಿಕಲ್. ಕ್ವಿಡ್, ರೆನಾಲ್ಡ್ ಕ್ವಿಡ್. ಹೌದು ಸರ್. ಸರ್ ಇದರ ಫೀಚರ್ಸ್ ಅಂದ್ರೆ ಸರ್ ಫೀಚರ್ಸ್ ಅಂದ್ಬಿಟ್ಟು ಎಸಿ, ಪವರ್ ಶೇರಿಂಗ್ ಬರುತ್ತೆ ಸರ್. ಓಕೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,65,000 ಕೋಟಿಂಗ್ ಮಾಡ್ತಾ ಇದ್ದೀನಿ. 2,55,000 ಮಾಡ್ಕೊಡೋಣ. 2,55,000ಕ್ಕೆ. ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಸರ್. ಸರ್ ನೆಕ್ಸ್ಟ್ ಇರೋದು ಫೋರ್ಡ್ ಫಿಯೆಸ್ಟಾ 2011 ಮಾಡಲ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಮೇಂಟೈನ್ ಆಗಿದೆ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದೀನಿ ಸರ್. ಓಕೆ, ಬಾಡಿ ಲೈನ್ ನೋಡ್ತಾ ವೈಟ್ ಕಲರ್ ಅಲ್ಲಿ ನೀಟ್ ಆಗಿದೆ. ಸೀಟ್ ಕವರ್ ಕೂಡ ಹೊಸದು ಹಾಕ್ಸಿದ್ದಾರೆ. ಸರ್ ಪ್ರೈಸ್ ಇದರಲ್ಲಿ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,30,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2,30,000 ಕೋಟಿಂಗ್ ಮಾಡ್ತಾ ಇದೀನಿ ಸರ್. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸರ್ ಇಯಾನ್ ಇದೆಲ್ಲ ಸರ್, ಇದು ಸಿಲ್ವರ್ ಕಲರ್ ಸರ್. ಹುಂಡೈ ಇಯಾನ್ ಸರ್. ಮೈಲೇಜ್ ಗೆ ಡಿಮಾಂಡೆಡ್ ಇರೋ ವೆಹಿಕಲ್ ಸರ್. 25 ಮೈಲೇಜ್ ಬರೋ ವೆಹಿಕಲ್. 2012 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಮ್ಯಾಗ್ನಾ ಪ್ಲಸ್, ಎಸಿ, ಪವರ್ ಶೇರಿಂಗ್, 4 ಪವರ್ ವಿಂಡೋ, ಆಂಪ್ ಊಫರ್ ಎಲ್ಲ ಇದೆ ಸರ್. ಆಂಪ್ ಊಫರ್ ಎಲ್ಲ ಇದೆಯಾ? ಹೌದು ಸರ್. ಓಕೆ ಓಕೆ, ಸಿಲ್ವರ್ ಕಲರ್ ಅಲ್ಲಿ ನೀಟ್ ಆಗಿರಬೇಕಲ್ಲ. ಸಿಟಿ ಓಡಿಸೋಕೆ ಚಿಕ್ಕ ಗಾಡಿ ಇದ್ರೆ ಸೊ ನೋಡ್ತಾ ಇದ್ರೆ ಮೈಲೇಜ್ ಏನು ಒಳ್ಳೆ ವೆಹಿಕಲ್ ಸರ್. ಏನ್ ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಮೈಲೇಜ್ ನಿಮ್ಗೆ ಅಂದ್ರೆ 24-25 ಮೈಲೇಜ್ ಬರುತ್ತೆ ಸರ್. ಓಕೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,15,000 ಕೋಟಿಂಗ್ ಮಾಡ್ತಾ ಇರೋದು. ರಂಜಾನ್ ಮತ್ತು ಗಾದಿ ಆಫರ್ ಫೈನಲ್ 2,00,000ಗೆ ಮಾಡ್ಕೊಡೋಣ. 2,00,000 ಫೈನಲ್ ಆಫರ್ಗೆ? ಹೌದು ಸರ್. ಓಕೆ ಓಕೆ.